ಸಿಎಂ ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಎಂದು ಲೋಕಾಯುಕ್ತ ವರದಿಯನ್ನು ಕೊಟ್ಟಿದೆ ಅನ್ನೋ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಕ್ಷ್ಯಾಧಾರವೇ ಇಲ್ಲ ಎಂದು ವರದಿಯನ್ನು ಕೊಟ್ಟಿರುವಂಥ ಲೋಕಾಯುಕ್ತ. ಮೂಡಾ ಕೇಸ್ನಲ್ಲಿ ಎಫ್ಐಆರ್ ದಾಖಲಾದಾಗ A1 ಅಂತ ದಾಖಲಾಗಿದ್ದು ಅದು ಸಿಎಂ ಸಿದ್ದರಾಮಯ್ಯ. ಈಗ ಮೂಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಕೊಡಲಾಗಿದೆ. ದೂರುದಾರರಿಗೆ ಅಂದರೆ ದೂರುದಾರ ಆಗಿರುವಂಥ ಸ್ನೇಹಮಯಿ ಕೃಷ್ಣ ಅವರಿಗೆ ಮಾಹಿತಿ ಕೊಟ್ಟಿದ್ದಾರೆ. ಮೂಡಾ ಕೇಸ್ನಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಏನೂ ಇಲ್ಲ, ಅವರ ವಿರುದ್ಧ ಯಾವುದೇ ರೀತಿಯಾದಂಥ ಸಾಕ್ಷ್ಯಾಧಾರಗಳಿಲ್ಲ ಅನ್ನುವ ಒಂದು ಅಚ್ಚರಿಯ ಬೆಳವಣಿಗೆ ಇದು. ಇಷ್ಟು ದಿನ ಲೋಕಾಯುಕ್ತ ತನಿಖೆಯನ್ನು ಮಾಡಿದ್ದು, ಈಗ ತನಿಖೆಯಲ್ಲಿ ಸಿದ್ದರಾಮಯ್ಯವರ ವಿರುದ್ಧ ಯಾವುದೇ ರೀತಿಯಾದಂತಹ ಸಾಕ್ಷ್ಯಾಧಾರಗಳು ಇಲ್ಲ ಅಂತೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿಗೆ ಈಗ ನೋಟಿಸನ್ನು ಕೊಟ್ಟಿದ್ದಾರೆ. ಗೊತ್ತಿಲ್ಲ ಏನಾಗುತ್ತೆ ಅಂತೇಳಿ. ಈಗ ಅವರ ಪಾತ್ರ ಏನೂ ಇಲ್ಲ ಅಂತೇಳಿ ವರದಿ ಕೊಟ್ಟ ಬಳಿಕ ಇದರಲ್ಲಿ ಕ್ಲೀನ್ ಚಿಟ್ ಕೊಟ್ಟಂಗೆ ಆಯ್ತು. ಕ್ಲೀನ್ ಚಿಟ್ ಕೊಟ್ಟಂಗೆ ಆಯ್ತು. ಈಗ ಸಿಎಂ ಸಿದ್ದರಾಮಯ್ಯ ಅವರು ಇಲ್ಲಿ 14 ಸೈಟ್ಗಳಲ್ಲಿ ಮಂಜೂರು ಮಾಡಿಸ್ಕೊಂಡಿದ್ರು. ಪತ್ನಿ ಪಾರ್ವತಿ ಅವರಿಗೆ ಹೋಗಿತ್ತು, ಇದೆಲ್ಲವೂ ಕೂಡ ಇತ್ತು. ಆದರೆ ಇಲ್ಲಿ ಕ್ಲೀನ್ ಚಿಟ್ ಯಾವ ಆಧಾರದಲ್ಲಿ ಕೊಟ್ಟಿದ್ದಾರೆ, ತನಿಖೆ ಹೇಗೆ ನಡೀತು, ತನಿಖೆ ಸಂದರ್ಭದಲ್ಲಿ ಯಾವೆಲ್ಲ ಮಾಹಿತಿಗಳನ್ನು ಕಲೆ ಹಾಕಿದ್ರು, ಯಾರೆಲ್ಲ ಹೇಳಿಕೆಗಳನ್ನು ದಾಖಲು ಮಾಡಿಕೊಂಡ್ರು. ಯಾಕಂದರೆ ಸ್ನೇಹಮಯಿ ಕೃಷ್ಣ ಅವರು ಮಾಡಿದ್ದಂಥ ದೂರು ಕೆಸರೆ ಗ್ರಾಮದಲ್ಲಿದ್ದಂಥ ಜಾಗದ ಬದಲಾಗಿ ವಿಜಯನಗರದಲ್ಲಿ ಅದನ್ನು 14 ಸೈಟ್ಗಳನ್ನು ಕೊಡಲಾಗಿತ್ತು ಅನ್ನೋದು ಅವರ ಆರೋಪ ಇತ್ತು. ಇಲ್ಲಿ ಡಿನೋಟಿಫಿಕೇಷನ್ಗೆ ಸಂಬಂಧಪಟ್ಟಂತೆ ಡಿನೋಟಿಫೈ ಮಾಡಿತ್ತು 2002ರಲ್ಲೇನೋ ವರದಿ ಕೂಡ ಕೇಳಿ ಬಂದಿತ್ತು. ಸರ್, ಲೋಕಾಯುಕ್ತದ ಮೇಲೆ ನಾನು ಏನು ಅನುಮಾನ ಪಟ್ಟಿದ್ದೆ ಆ ಅನುಮಾನ ನಿಜ ಆಗಿದೆ. ಅಂದರೆ ಲೋಕಾಯುಕ್ತ ಅಧಿಕಾರಿಗಳು ತಮ್ಮ ಆತ್ಮಸಾಕ್ಷಿಯನ್ನು ಮಾಡಿಕೊಂಡು ರಾಜಕಾರಣಿಗಳ ಪ್ರಭಾವಕ್ಕೊಳಗಾಗಿ ತಮ್ಮ ಕರ್ತವ್ಯಕ್ಕೆ ವಿರುದ್ಧವಾಗಿ ನಡ್ಕೊಂಡು ನಾನು ಸಾಕಷ್ಟು ಸಾಕ್ಷ್ಯಗಳನ್ನು ಕೊಟ್ಟಿದ್ದರೂ ಕೂಡ ಸಾಕ್ಷ್ಯಾಧಾರಗಳ ಕೊರತೆ ಅನ್ನೋ ಸುಳ್ಳು ಮಾಹಿತಿಯನ್ನು ನೀಡಿ ಏನು 4 ಜನ ಆರೋಪಿಗಳಿದ್ದಾರೆ. ಅಂದರೆ 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವ್ರ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ, ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರ ವಿರುದ್ಧ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ಇದನ್ನು ನೀವು ನ್ಯಾಯಾಲಯ ಪ್ರಶ್ನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಸೊ ಇದು ರಾಜ್ಯದ ಜನತೆ ಒಂದು ಪ್ರಶ್ನೆ ಮಾಡಬೇಕಂತ ವಿಚಾರ. ಒಬ್ಬ IPS ಅಧಿಕಾರಿಗಳಿಗೆ ಒಂದು ತನಿಖಾ ಸಂದರ್ಭದಲ್ಲಿ ಸಂಗ್ರಹ ಮಾಡಿದಂಥ ಒಂದು ಸಾಕ್ಷ್ಯಗಳನ್ನು ವಿಶ್ಲೇಷಣೆ ಮಾಡಿ ಆರೋಪದ ಬಗ್ಗೆ ಒಂದು ಸ್ಪಷ್ಟ ಮಾಹಿತಿಯನ್ನು ಕೊಡೋಕ್ಕೆ ಸಾಧ್ಯ ಇಲ್ಲ ಅಂತಂದರೆ ನಾಚಿಕೆಗೇಡಿನ ಸಂಗತಿ. ನಾನೊಬ್ಬ SLC ಓದಿರೋದಾದ ಸಾಮಾನ್ಯ ವ್ಯಕ್ತಿ ಈ ಆರೋಪನ ಸಾಬೀತುಪಡಿಸಿ ಈ ರಾಜ್ಯದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಶಿಕ್ಷೆ ಕೊಡಿಸಲಿಲ್ಲ ಅಂತಂದರೆ ನಾನು ಸ್ನೇಹಮಯಿ ಕೃಷ್ಣನೇ ಅಲ್ಲ. ನಾನು ಖಂಡಿತವಾಗಲೂ ಸರ್, ಏನು 4 ಜನ ಆರೋಪಿಗಳಿದ್ದಾರೆ. 1ನೇ ಆರೋಪಿ ಸಿದ್ದರಾಮಯ್ಯ, 2ನೇ ಆರೋಪಿ ಶ್ರೀಮತಿ ಪಾರ್ವತಿ, 3ನೇ ಆರೋಪಿ ಮಲ್ಲಿಕಾರ್ಜುನ ಸ್ವಾಮಿ, 4ನೇ ಆರೋಪಿ ದೇವರಾಜು. ಇವ್ರ ವಿರುದ್ಧ ನಾನು ಏನು ಆರೋಪ ಮಾಡಿದೆ ಅದಕ್ಕೆ ಪೂರಕವಾದ ಯಾವುದೇ ಸಾಕ್ಷ್ಯಗಳ ಕೊರತೆ ಇದೆ ಅನ್ನೋ ಕಾರಣಕ್ಕೆ ಅಂತಿಮ ವರದಿ ಸಲ್ಲಿಸ್ತಾ ಇದ್ದೀವಿ. ನೀವು ಇದನ್ನು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡ್ಬೋದು ಅಂತೇಳಿ ನನಗೆ ನೋಟಿಸನ್ನು ಕೊಟ್ಟಿದ್ದಾರೆ. ಆದರೆ ಇವಾಗ ಇಷ್ಟು ತಿಂಗಳ ಕಾಲ ನಾನು ಕೊಟ್ಟರಂತ ಏನಾದರೆ ಕಸನ ಕೊಟ್ಟಿದ್ದೆ ಅವ್ರಿಗೆ, ಅದು ಸಾಕ್ಷ್ಯಗಳಲ್ವಾ? ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ ಸರ್, ಒಂದೇ ಒಂದು ಪ್ರಶ್ನೆ ಕೇಳ್ತೀನಿ. ತನಿಖಾಧಿಕಾರಿ ಅಷ್ಟೆಲ್ಲ ಈ ರಾಜ್ಯದ ಮುಖ್ಯಮಂತ್ರಿ ಉತ್ತರ ಕೊಡಲಿ ಸರ್, ತಾಕತ್ತಿದ್ರೆ
ನಾನೊಬ್ಬ ಸಾಮಾನ್ಯ ವ್ಯಕ್ತಿ ತಾಕತ್ತು ಇಡೀ ರಾಜ್ಯ ಜನತೆ ಮುಂದೆ ತಾಕತ್ತು ಪ್ರಶ್ನೆ ಕೇಳ್ತೀನಿ. ತಾಕತ್ತು ಅದನ್ನಿದ್ರೆ ಶ್ರೀಮತಿ ಪಾರ್ವತಿಯವರಿಗೆ ಏನು ನಿವೇಶನ ಮಂಜೂರಾತಿ ಮಾಡಿದರೆ ಆ ಆದೇಶದಲ್ಲಿ ಏನು ಅಧಿಸೂಚನೆ ಉಲ್ಲೇಖ ಇದೆ 11/2/2015 ಅಧಿಸೂಚನೆ ಉಲ್ಲೇಖ ಇದೆ. ಆ ಉಲ್ಲೇಖದಲ್ಲಿ 50-50 ಅನುಪಾತ ಕೊಡಬೇಕು ಅಂತೇಳಿ ಹೇಳಿದೆ. ಹಾಗಾಗಿ ಈ ನಿವೇಶನ ಕೊಟ್ಟಿದ್ದೀವಿ ಅಂತೇಳಿ ಆದೇಶದಲ್ಲಿದೆ. ಆದರೆ ಆ ಉಲ್ಲೇಖ ಒಂದು ಅಧಿಸೂಚನೆನ ರಾಜ್ಯದ ಜನತೆ ಮುಂದೆ ಇಟ್ಟು ಆ ಅಧಿಸೂಚನೆಯಲ್ಲಿ 50-50 ಅನುಪಾತ ನಿವೇಶನ ಕೊಡಬೇಕು ಅಂತೇಳಿ ಇಲ್ಲಿದೆ ಅಂತ ತೋರಿಸ್ಬಿಡಿ ಸರ್. ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ನಾನು ಈಗಲೂ ಹಿಂದೆ ಕೂಡ ಸಾಕಷ್ಟು ಸಲ ಹೇಳಿದ್ದೀನಿ, ಅದೊಂದು ದಾಖಲೆ ತೋರಿಸಿ ಈ ಪ್ರಕಾರ ನಾವು ಕಾನೂನುಬದ್ಧ ನಿವೇಶನ ಕೊಡಿ ಅಂತೇಳಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳ್ಬಿಟ್ರೆ ನಾನು ಹೋರಾಟ ನಿಲ್ಲಿಸೋದಷ್ಟಲ್ಲ, ನಾನೇ ಜೈಲಿಗೆ ಹೋಗ್ತೀನಿ ಅಂತ ಹೇಳಿದ್ದೀನಿ. ಇದಕ್ಕಿಂತ ಇನ್ನೇನು ಕೊಡಲಿ ನಾನು? ರಾಜ್ಯದ ಜನತೆ ಪ್ರಶ್ನೆ ಮಾಡಬೇಕು. ಲೋಕಾಯುಕ್ತದವ್ರಿಗೆ, ಒಂದು ಪೊಲೀಸ್ ಅಧಿಕಾರಿಗಳಿಗೆ, ನೀವು ಏನು ಕೆಲಸ ಮಾಡ್ತಿದ್ದೀರಾ? ನೀವು ನಮ್ಮ ತೆರಿಗೆ ಹಣದಲ್ಲಿ ಸಂಬಳ ಪಡ್ಕೊಂಡು ಈ ರೀತಿ ಆರೋಪಿತರಿಗೆ ರಕ್ಷಣೆ ಮಾಡುವಂಥ ಕೆಲಸಗಳ ಮಾಡ್ತಾರಲ್ಲ, ನಿಮಗೆ ಆತ್ಮಸಾಕ್ಷಿ ಇದೆಯಾ ಅನ್ನೋದನ್ನ ಪ್ರಶ್ನೆ ಮಾಡಬೇಕಾಗಿದೆ. ಒಂದೇ ಒಂದು ದಾಖಲೆ ಸರ್, ಬಾಕಿ ದಾಖಲೆ ಬೇಡಬೇಡ, ಇದೊಂದು ದಾಖಲೆ ಉತ್ತರ ಕೊಟ್ಕೊಳ್ಳಿ, ಆವಾಗ ಗೊತ್ತಾಗುತ್ತೆ ಯಾರು ಸತ್ಯ ಹೇಳ್ತಾರೆ, ಯಾರು ಸುಳ್ಳು ಹೇಳ್ತಾರೆ. ಸರ್ ಈಗ ಕೆಲವು ನಿಮಿಷಗಳ ಹಿಂದೆ ಕೊಟ್ಟಿದ್ದಾರೆ. ಹೌದು ಸರ್, ಸಾಕ್ಷ್ಯಗಳ ಕೊರತೆ ಸ್ಪಷ್ಟವಾಗಿ ತಿಳಿಸಿದರೆ ಇದನ್ನು ನೀವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋದು ಕೂಡ ನನಗೆ ಸೂಚನೆ ಕೊಟ್ಟಿದ್ದಾರೆ. ಒಂದು ವಾರದೊಳಗಾಗಿ ತಾವು ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು ಕೊಟ್ಟಿದ್ದಾರೆ. ಸರ್ 1 ವಾರ ಅಂತೇಳಿ ಅವ್ರು ಹೇಳಿದರೆ, ಅದು ಮಾನ್ಯ ನ್ಯಾಯಾಲಯ ನನಗೆ ಸಮಯ ಕೊಡುತ್ತೆ. ನಾನು 1 ವಾರದಲ್ಲಿ ಅದಕ್ಕೆ ಉತ್ತರ ಕೊಡ್ತೀನಿ ಸರ್. ಯಾಕೆಂದರೆ ನಾನು ಮಾಡಿರ್ತಕ್ಕಂಥ ಆರೋಪ ಎಲ್ಲ ಸಾಕ್ಷಿಗಳು ನನಗೆ ಸ್ಪಷ್ಟವಾಗಿದೆ. ಅದಕ್ಕೇನು ತಿಂಗಳನ್ಗಟ್ಟಲೆ ಬೇಕಾಗಲ್ಲ, 1 ವಾರದಲ್ಲೇ ನನಗೆ ತಕರಾರು ಅರ್ಜಿಯನ್ನು ಸಲ್ಲಿಸಿ ನನ್ನ ಆರೋಪವನ್ನು ಸಾಬೀತುಪಡಿಸ್ತೀನಿ. ಈ ರಾಜ್ಯ ಜನತೆಗೆ ಸತ್ಯಾಂಶವನ್ನು ತಿಳಿಸ್ತೀವಿ. ನಿಮ್ಮ ತೆರಿಗೆ ಹಣದಲ್ಲಿ ಸಂಬಳ ಸೌಲಭ್ಯ ಪಡೆಯುವಂಥ ಅಧಿಕಾರಿಗಳು ಹೇಗೆ ಭ್ರಷ್ಟ ರಾಜಕಾರಣ ಜೊತೆ ಶಾಮೀಲಾಗಿ ನಿಮ್ಮ ಆಸ್ತಿಯನ್ನು ನಿಮಗೆ ಸೇರಬೇಕಾದ ಸೌಲಭ್ಯಗಳನ್ನು ಕೆಲವು ರಾಜಕಾರಣ ಸ್ವತ್ತನಾಗಿ ಮಾಡ್ತಾರೆ ಅನ್ನೋದನ್ನ ಇಡೀ ರಾಜ್ಯ ಜನತೆಗೆ ನಾನು ಸಾಬೀತುಪಡಿಸಿ ತೋರಿಸ್ತೀವಿ. ಅಲ್ಲ ಸರ್, ಈಗ ಈ ಪ್ರಕರಣದಲ್ಲೇ ಯಾವುದೇ ಸಾಕ್ಷಿ ಇಲ್ಲ ಅಂತ ಹೇಳ್ತಾರೆ, ಅದ್ರ ಜೊತೆಗೆ 50-50 ಅನುಪಾತ ಬೇರೆ ತನಿಖೆ ಇದೆ, ಅದೆಲ್ಲ ಮಾಡ್ತೀನಿ ಅಂತ ಹೇಳ್ತಾರೆ. ಹೌದು ಸರ್, ಈಗ 50-50 ಅನುಪಾತ ಇನ್ನೂ ತನಿಖೆ ಮಾಡ್ತೀನಿ ಅಂತಾರೆ. ಇನ್ನೂ ತನಿಖೆ ಪೂರೈಸಿಲ್ಲ ಅಂತ ಅರ್ಥ. ತನಿಖೆ ಪೂರೈಸೋಕ್ಕಿಂತ ಮುಂಚೆ ಅವರು ವರದಿ ಸಲ್ಲಿಸೋದಕ್ಕೆ ಯಾರು ಹೇಳಿದ್ದಾರೆ? ನನ್ನ ಪ್ರಶ್ನೆ ಇದು. ಇಲ್ಲೇ ಗೊತ್ತಾಗುತ್ತೆ. ಆದಷ್ಟು ಬೇಗ ಈ ಆರೋಪಿತರನ್ನು ರಕ್ಷಣೆ ಮಾಡುವಂಥ ಕೆಲಸ ಕಾನೂನು ಸ್ಪಷ್ಟವಾಗಿ ಹೇಳುತ್ತೆ. ನೀವು ನೋಡ್ಬೋದು, ದಂಡ ಪ್ರಕ್ರಿಯೆ ಸಮಿತಿ ಕಲಂ 173 ನೋಡ್ಬೋದು. ತನಿಖೆ ಸಂಪೂರ್ಣಗೊಂಡ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇವರು ತನಿಖೆ ಇನ್ನೂ ಬಾಕಿ ಇಟ್ಕೊಂಡು ಈಗಲೇ ವರದಿ ಸಲ್ಲಿಸ್ತಾ ಇರೋದು ಇಲ್ಲಿ ಸ್ಪಷ್ಟ ಗೊತ್ತಾಗುತ್ತೆ. ಏನು ಆರೋಪಿಗಳಿದ್ರೆ ಅವ್ರನ್ನ ರಕ್ಷಣೆ ಒಂದು ಕೆಲಸ ಮಾಡಿದ್ರೆ ಸುಪ್ರೀಂ ಕೋರ್ಟು ಕೂಡ ಹೇಳುತ್ತೆ. ಸುಪ್ರೀಂ ಕೋರ್ಟು ಮತ್ತು ಮಾನ್ಯ ಉಚ್ಚ ನ್ಯಾಯಾಲಯ ಕೂಡ ಹೇಳುತ್ತೆ, ತನಿಖೆಯ ಎಲ್ಲ ಪ್ರಕ್ರಿಯೆಗಳು ಮುಗಿದ ನಂತರ ಅಂತಿಮ ವರದಿ ಸಲ್ಲಿಸಬೇಕು ಅಂತ ಹೇಳುತ್ತೆ. ಆದರೆ ಇವ್ರು ಕೊಟ್ಟಿರೋ ನೋಟಿಸ್ ಸ್ಪಷ್ಟ ಗೊತ್ತಾಗುತ್ತೆ, ತನಿಖೆ ಇನ್ನೂ ಬಾಕಿ ಇದೆ. ತನಿಖೆ ಬಾಕಿ ಇದ್ರೂ ಕೂಡ ಇವ್ರು 4 ಜನ ವಿರುದ್ಧ ಯಾವುದೇ ಸಾಕ್ಷ್ಯ ಇಲ್ಲ ಅಂತೇಳಿ ವರದಿಯನ್ನು ಸಲ್ಲಿಸ್ತಾ ಇದ್ದಾರೆ. ಇದನ್ನು ಇಡೀ ರಾಜ್ಯದ ಜನತೆ ಗಮನಿಸಬೇಕಾಗಿದೆ. ಅದು ವರದಿ ನೋಡಿದ್ರೆ ಗೊತ್ತಾಗುತ್ತೆ ಸರ್. ಈಗ ನಾನು ಎಷ್ಟು ಸಾಕ್ಷ್ಯಾಧಾರಗಳು ಕೊಟ್ಟಿದ್ದೀನಿ, ಆ ಸಾಕ್ಷ್ಯಾಧಾರಗಳ ಬಗ್ಗೆ ಅವ್ರು ಹೇಳಬೇಕು. ಈಗ ಹೇಳಿದ್ನಲ್ಲ ಸರ್, ಒಂದೇ ಒಂದು ದಾಖಲೆ ಹೇಳಿದೆ. ಈಗ ಶ್ರೀಮತಿ ಪಾರ್ವತಿಯವರಿಗೆ ನಿವೇಶನ ಕೊಟ್ಟಿರೋ ಆದೇಶದಲ್ಲಿ 2015 ಅಧಿಸೂಚನೆ ಉಲ್ಲೇಖ ಇದೆ. ಆ ಉಲ್ಲೇಖದ 50-50 ಅನುಪಾತ ನಿವೇಶನ ಕೊಡಬೇಕು ಅಂತ ಇದೆಯಾ? ಅದಕ್ಕಿಂತ ಸಾಕ್ಷಿ ಇನ್ನೇನು ಬೇಕು ಸರ್? ಅಲ್ಲಿ ಉಲ್ಲೇಖ ಇಲ್ಲದವ್ರು ಕೂಡ ಉಲ್ಲೇಖ ಇದೆ ಅಂತೇಳಿ ದಾಖಲೆ. ಸಿಎಂ ವಿರುದ್ಧ ಸಾಕ್ಷ್ಯಾಧಾರ ಇಲ್ಲ ಎಂದು ಲೋಕಾಯುಕ್ತ ವರದಿಯನ್ನು ಕೊಟ್ಟಿದೆ ಅನ್ನೋ ಬಿಗ್ ಎಕ್ಸ್ಕ್ಲೂಸಿವ್ ಮಾಹಿತಿ ಈಗ ಲಭ್ಯವಾಗ್ತಾ ಇದೆ. ಮುಡಾ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಕ್ಲೀನ್ ಚಿಟ್ ಸಿಕ್ಕಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ
ಸಾಕ್ಷ್ಯಾಧಾರವೇ ಇಲ್ಲ ಎಂದು ವರದಿಯನ್ನು ಕೊಟ್ಟಿರುವಂಥ ಲೋಕಾಯುಕ್ತ. ಮೂಡಾ ಕೇಸ್ನ